ಲೋಕಾಯುಕ್ತ ಅಧಿಕಾರಿಗಳಿಂದ ಪಾಲಯ್ಯ ವಿಚಾರಣೆ ನಡೆಯಿತು. ಮುಡಾ ಮಾಜಿ ಆಯುಕ್ತ ಪಾಲಯ್ಯ ವಿಚಾರಣೆ ನಂತರ ಮುಡಾ ಮಾಜಿ ಆಯುಕ್ತ ಪಾಲಯ್ಯ ಹೇಳಿಕೆ ನೀಡಿದ್ದಾರೆ. ಪಾರ್ವತಿ ಮನವಿ ಸಲ್ಲಿಸಿದಾಗ ನಾನೇ ಆಯುಕ್ತನಾಗಿದ್ದೆ. ಸಿಎಂ ಪತ್ನಿ ಪಾರ್ವತಿ ಟಪಾಲಿನ ಮೂಲಕ ಮನವಿ ಸಲ್ಲಿಸಿದ್ರು. ಮೊದಲ ಬಾರಿ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನ ಪಡೆದಿದ್ರು. ಆಗ ನಾನು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಅಧಿಕಾರಿಯಾಗಿದ್ದೆ. ಇವತ್ತು ಮುಡಾಗೆ ಸಂಬಂಧಪಟ್ಟ ಮಾಹಿತಿಗೋಸ್ಕರ ಕರೆದಿದ್ರು. ನನ್ನ ಎಲ್ಲ ಮಾಹಿತಿ ಕೊಟ್ಟಿದ್ದೀನಿ. ಮತ್ತೆ ಕರೆದ್ರೆ ಬರ್ತೀನಿ. ತನಿಖಾ ಸಂಸ್ಥೆಗೆ ಮಾಹಿತಿಯನ್ನ ನೀಡೋದು ನನ್ನ ಜವಾಬ್ದಾರಿ ಅಂತ ಪಾಲಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಮುಡಾದಲ್ಲಿ ಮುಡಾಕ್ಕೆ ಸಂಬಂಧಪಟ್ಟಂತಹ ಈ ಪ್ರಕರಣದಲ್ಲಿ ವಿಚಾರಣೆ ನಂತರ ಕೊಟ್ಟಂತಹ ಹೇಳಿಕೆ. ಸರ್, ಇವತ್ತು ನಾನು ಹಿಂದೆ ಒಂದ್ಸಲ DC ಆಫೀಸಲ್ಲಿ ಇತ್ತಲ್ಲ ಕೆಲಸ ಮಾಡಿದಕ್ಕೆ HB ಅಂತ ಕೆಲಸ ಮಾಡಿದ್ದೆ, ಅದಕ್ಕೆ ಬಂದಿದೆ. ಇವತ್ತು ಮೂಡಾದಲ್ಲಿ ಮತ್ತೆ 13ರಿಂದ 15 ಇದ್ನಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿ ಕೇಳಿದ್ರು. ಮೂಡಾದಲ್ಲಿ ಕೆಲವೆಲ್ಲ ಮಾಹಿತಿ ಅವ್ರಿಗೆ ಬೇಕಾಗಿತ್ತು, ಆ ಮಾಹಿತಿ ಕೊಡ್ಲಿಕ್ಕೆ ಇವತ್ತು ಬಂದಿದ್ರು. ಇವತ್ತು ಬಂದಿದ್ದೀನಿ. ಅವ್ರು ಕೇಳಿದ ಮಾಹಿತಿಯನ್ನ ಅವ್ರು ಏನೇನು ಕೇಳಿದಾರೋ ಅದನ್ನೆಲ್ಲ ನಮ್ಗೆ ಗೊತ್ತಿರೋದನ್ನೆಲ್ಲ ಸ್ಪಷ್ಟವಾಗಿ ಕೊಟ್ಟಿದ್ದೀವಿ. ಅಷ್ಟು ಕೊಟ್ಟು ಬಂದಿದ್ದೀನಿ ಅಷ್ಟೇ. ಅಲ್ಲ, ನಾನು ಒಬ್ಬ ಆಫೀಸರ್ ಆಗಿ ಅಧಿಕಾರಿಯಾಗಿ ನಾನು ಅವ್ರಿಗೆ ಮಾಹಿತಿ ಬೇಕಾಗಿರುತ್ತೆ. ಆ ಫೈಲ್ಸ್ ಅಲ್ಲೆಲ್ಲ ನಮ್ಮ ಸಹಿಗಳು ಎಲ್ಲ ಇರೋದ್ರಿಂದ ಒಬ್ಬ ಅಧಿಕಾರಿಯಾಗಿ ನಾನು ಅವ್ರಿಗೆ ಏನು ಮಾಹಿತಿ ಕೊಡಬೇಕು ಅದನ್ನೆಲ್ಲವನ್ನು ಕೊಡ್ತೀನಿ. ಎಲ್ಲರನ್ನೂ ಕರೆದಂಗೆ ಎಲ್ಲ ಅಧಿಕಾರಿಗಳು ಕರೆದಂಗೆ ನಮಗೂ ಕರೆದಿದ್ದಾರೆ. ಅದಕ್ಕೋಸ್ಕರ ನಾವು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.